ನಿಮ್ಮ ಮುಖದಲ್ಲಿ ಈ ಥರ ನಗು ನೋಡಿ ತುಂಬ ದಿನ ಆಗಿತ್ತು. ನನಗೂ ಸಂತೋಷವಾಗಿರ್ಬೇಕು, ಮನೇಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಂತ ತುಂಬ ಆಸೆ ಚಿರು. ಮಾತ್ರ ಏನು ಮಾಡೋದು, ಈ ಮನೇಲಿ ಕೆಲವರು ಅದಕ್ಕೆ ಅಡ್ಡಿಯಾಗಿದ್ದಾರೆ. ಅದರಲ್ಲೂ ಅವಳು ನಿನ್ನ ಲೈಫಲ್ಲಿ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ ಚಿರು. ಅರ್ಥ ಆಯ್ತು ಅದಕ್ಕೆ. ಅವ್ರು ಯಾವಾಗ ನನ್ನಿಂದ ದೂರ ಆಗ್ತಾರೋ ಅಂತ ನಾನು ಕಾಯ್ತಾ ಇದ್ದೀನಿ. ಡೋಂಟ್ ವರಿ ಚಿರು, ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆಮೇಲೆ ನೀನು ನಿಂಗೆ ಹೇಗೆ ಬೇಕೋ ಹಾಗೆ ಖುಷಿಯಾಗಿರ್ಬೋದು. ಸರಿ. ಚಿಕ್ಕಮ್ಮ, ಇವತ್ತು ಪಾರ್ಟಿಗೆಲ್ಲ ರೆಡಿನಾ? ಓ ಎಸ್, ನಾನು ಪ್ರಭಾಕರ್ ಸೇರ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇವತ್ತು ನಮ್ಮ ಚಿರುಗೆ ತುಂಬ ಇಂಪಾರ್ಟೆಂಟ್ ಡೇ. ಅವ್ನು ಮಾಡಿರೋ ಡಿಸೈನ್ಸ್ನ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ಅವನಿಗೆ ದೊಡ್ಡ ಲೆವೆಲಲ್ಲಿ ರೆಕಗ್ನಿಷನ್ ಸಿಗೋ ದಿನ. ಏನಪ್ಪ ಚಿರು, ರಾತ್ರಿ ಎಲ್ಲ ದೀಪ ಕಾಣಿಸ್ತಿರ್ಲಿಲ್ಲ, ಎಲ್ಲಾದ್ರೂ ಕಳಿಸಿದ್ಯಾ ನೀನು? ಏನು ಹೇಳ್ತಿದ್ರ ಚಿಕ್ಕಮ್ಮ? ನಾನು ಯಾಕೆ ಅವ್ರನ್ನ ಕಳಿಸ್ಲಿ? ನೈಟ್ ನನ್ನ ರೂಮಲ್ಲೂ ಮಲಗಿಲ್ಲ ಅವರು. ಹೌದಾ? ಮತ್ತೆ ಎಲ್ಲಿಗೆ ಹೋದ್ಲು? ಅವಳು ಎಲ್ಲಿಗಾದ್ರೂ ಹೋಗ್ಲಿ ಬಿಡಿ ಚಿಕ್ಕತ್ತೆ, ಅವಳ ಪಾರ್ಟಿಗೆ ಬರ್ದೇ ಇದ್ರೇ ಒಳ್ಳೇದು. ಹಾಗಂದ್ರೆ ಹೇಗೆ ಮೇಡಮ್? ಈ ಮನೆ ಕಿರಿಯ ಸೊಸೆ ಪಾರ್ಟಿಯಲ್ಲಿಲ್ಲ ಅಂದ್ರೆ ಪಾರ್ಟಿ ಕಳೆಗುಂದಲ್ವಾ? ರಾತ್ರಿ ಎಲ್ಲ ಮನೆ ಇರ್ಲಿಲ್ವಂತೆ, ಎಲ್ಲೇ ಹೋಗಿದ್ದೆ? ಒಂದ್ ದೊಡ್ಡ ಸಾಧನೆ ಮಾಡಕ್ ಹೋಗಿದ್ದೆ ಮೇಡಮ್. ಏನೇ ಸಾಧನೆ ಗೀದ್ನೆ ಅಂತಿದೆಯಲ್ಲ? ಅವ್ರಿಗೆ ಗೊತ್ತಾಗಿದೆ ಬಿಡಿ ಮೇಡಮ್. ಅಲ್ಲ, ನಾನ್ ಮನೇಲಿ ಇರ್ಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಚಿರು. ಹೌದಾ ಹಸ್ಬೆಂಡು? ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಆಯ್ತು. ರೀ, ನಾನು ಯಾಕ್ರಿ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಅಷ್ಟಕ್ಕೂ ನೀವು ಇದ್ರಷ್ಟು ಬಿಟ್ರಷ್ಟು. ಅಲ್ಲ ಹಸ್ಬೆಂಡು, ನಿನ್ನೆ ರಾತ್ರಿ ನಾನು ಇರ್ಲಿಲ್ಲ ಅಂತ ನಿದ್ದೆ ಮಾಡಿದ್ರ ಇಲ್ವಾ? ಬಾಗ್ ಬಂದಾಗೆಲ್ಲ ಮಾತಾಡ್ಬೇಡ. ನೀನಿಲ್ಲ ಅಂದ್ರೆ ಚಿರು ಇನ್ನೂ ಖುಷಿಯಾಗಿರ್ತಾನೆ. ಹೌದು. ಆಯ್ತು ಬಿಡಿ ಮೇಡಮ್, ಇವತ್ತಿನ ಫಂಕ್ಷನ್ ಜೋರಾ? ಅದೆಲ್ಲ ನಿನ್ಗ್ಯಾಕೆ? ಯಾಕೆ ಹಾಗಂತಿ ಸುಕ್ಕು? ಮನೆ ಫಂಕ್ಷನ್ ಅಂದ್ಮೇಲೆ ದೀಪಾನು ಇರ್ಬೇಕಲ್ವಾ? ನೋಡಮ್ಮ ದೀಪ, ಇವತ್ತು ಸಂಜೆ ಫಾರಿನ್ ಇಂದ ಕ್ಲೈಂಟ್ಸ್ ಬರ್ತಿರ್ತಾರೆ, ಪ್ರೆಸ್ನವರು ಇರ್ತಾರೆ. ನೀನ್ ಅದಕ್ಕೆ ಸರಿಗೆ ರೆಡಿ ಆಗಿರ್ಬೇಕು. ಬಂದವ್ರ ಮುಂದೆ ಎಲ್ಲ ಸ್ವಲ್ಪನಾದ್ರೂ ಚೆನ್ನಾಗಿ ರೆಡಿಯಾಗಕ್ಕೆ ಹೇಳಿ ಚಿಕ್ಕತ್ತೆ. ಕೇಳಿಸ್ಕೊಂಡೇನೆ. ಆಯ್ತು ಬಿಡಿ ಮೇಡಮ್, ನನ್ನ ಹಸ್ಬೆಂಡ್ ಡಿಸೈನ್ಸ್ ನೋಡಕ್ಕೆ ಎಲ್ರೂ ಬರ್ತಿದ್ದಾರೆ ಅಂದ್ರೆ ನಾನು ರೆಡಿ ಆಗದೆ ಇರ್ತೀನಾ?